ಹಾಯ್ ವೀಕ್ಷಕರೇ, ನಮಸ್ಕಾರ, ಸುಸ್ವಾಗತ. ಥ್ಯಾಂಕ್ ಯು ಫಾರ್ ಕ್ಲಿಕಿಂಗ್ ಆನ್ ದಿಸ್ ವಿಡಿಯೋ. ಕವಿತಾ ಗೌಡ ಮಾತಾಡ್ತಾ ಇರೋದು. ಇವತ್ತಿನ ಈ ಒಂದು ಸಮಯದಲ್ಲಿ ಶೇರ್ ಮಾಡ್ತಿರ್ತಕ್ಕಂತಹ ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಅಂತ ಅಂದರೆ ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್, ಒಂದು ಮಸಾಲ ಪದಾರ್ಥ. ಇದು ಸ್ಪೈಸ್, ಬೇಸಿಕಲಿ ಎಲ್ಲರ ಮನೆಯಲ್ಲೂ ಸಿಗುವ ಒಂದು ಮಸಾಲ ಪದಾರ್ಥ. ಇದರ ಬಳಕೆಯಿಂದ ಆಗ್ತಕ್ಕಂತಹ ಒಂದು ಹೆಲ್ತ್ ಬೆನಿಫಿಟ್ಸ್ ಏನು, ಅದರಿಂದ ಇರ್ತಕ್ಕಂತಹ ವೈಜ್ಞಾನಿಕ ಕಾರಣಗಳು ಏನು ಅನ್ನೋದನ್ನು ನಾವು ತಿಳ್ಕೊಬೋದು. ನಮ್ಮ ಪೂರ್ವಜರು ನೀವೆಲ್ಲ ನೋಡಿರ್ತೀರ, ಈ ಒಂದು ಉಪ್ಪು, ಹುಳಿ, ಖಾರ, ಸಿಹಿ ತಿಂಡಿಗಳಲ್ಲೂ ಈ ಒಂದು ಕರಿಮೆಣಸಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ. ಏನಕ್ಕೆ? ಇದರಿಂದ ಏನಾದರೂ ಅಡ್ವಾಂಟೇಜಸ್ ಇದೆಯಾ? ಹಾಗಾದರೆ ಏನಿದೆ, ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಹೆಂಗಸರಿಗೆ, ಹುಡುಗಿಯರಿಗೆ ಅಂದರೆ ಡಿಫ್ರೆಂಟ್ ಫೇಸ್ ಆಫ್ ದ ಲೈಫ್ ಅಂತ ಏನು ಹೇಳ್ತೀವೋ, ಎಕ್ಸ್ಪೆಷಲಿ ಒಂದು ಬಾಣಂತನ, ಆ ಒಂದು ಟೈಮ್ ಪೀರಿಯಡಲ್ಲಿ ಇದರಿಂದ ಮಾಡಿರ್ತಕ್ಕಂತಹ ಆಹಾರವನ್ನು ಜಾಸ್ತಿ ಕೊಡ್ತಾರೆ. ಇದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ಅಂದ್ಬಿಟ್ಟು ತಿಳ್ಕೊಬೋದು. ಇಲ್ಲಿ ಶಾರ್ಟಾಗಿ ಹೇಳ್ಬೇಕಂತ ಅಂದರೆ 3 in 1 ಅಂದರೆ ಕಿಲ್ 3 birds with 1 stone. ಇದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಒಂದು 3 ಪ್ರಶ್ನೆ ಇಲ್ಲಿ, ಏಕೆಂದರೆ ನಾವೆಲ್ಲರೂ ಬ್ಯುಸಿ. ಅಂಗಡಿಗೆ ಹೋಗಿ ಸಾಮಾನು ತೊಗೊಂಬ, ಅಡುಗೆ ಮಾಡು, ಅದಾದಮೇಲೆ ಊಟ ಮಾಡು ಅದು ಒಂದು ಚಾಲೆಂಜ್. ಮಾಡಿದ ಮೇಲೆ ನಮಗೆ ನಾವು ಒಂದು ಪ್ರಶ್ನೆನ ಕೇಳ್ಕೊಬೇಕು. ಮಾಡಿರೋ ಊಟ ಚೆನ್ನಾಗಿ ಡೈಜೆಷನ್ ಆಗ್ತಾ ಇದೆಯಾ, ಜೀರ್ಣ ಆಗ್ತಾ ಇದೆಯಾ? ಎರಡನೇದು, ಜೀರ್ಣ ಆದಮೇಲೆ ನಮ್ಮ ದೇಹಕ್ಕೆ ಎಷ್ಟು ಸೇರ್ತಾ ಇದೆ ಅಂತ ಅಂದರೆ ಅದರಿಂದ ನಮಗೆ ಒಂದು ಹೆಲ್ತಿಯರ್ ವೇನಲ್ಲಿ ವೆಯ್ಟ್ ಪುಟಾನ್ ಆಗ್ತಾ ಇದ್ದೀವಾ, ಅಂದರೆ ತೂಕವನ್ನು, ಒಂದು ಆರೋಗ್ಯಕರ ತೂಕವನ್ನು ನಾವು ಮಾಡ್ತಾ ಇದ್ದೀವ, ಮ್ಯಾನೇಜ್ ಮಾಡ್ತಾ ಇದ್ದೀವ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಒಂದು 3 ಪ್ರಶ್ನೆಗೆ ಈ ಒಂದು ಕರಿಮೆಣಸಿನ ಬಳಕೆಯಿಂದ ನೀವು ಉತ್ತರನ ಹೌದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಹೇಗೆ ಅಂತ ನೋಡೋಣ. ಸೊ ಒಂದು ತಿಂದಂತಹ ಆಹಾರ, ಇದರಿಂದ ನಾವು ತಯಾರು ಮಾಡಿರ್ತಕ್ಕಂಥ ಆಹಾರವನ್ನು ನಾವು ತಿನ್ನೋದ್ರಿಂದ ಈ ಒಂದು ಡೈಜೆಷನ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಇರ್ತಕ್ಕಂತಹ ಆಹಾರ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಸ್ಟಮಕ್, ಇಂಟೆಸ್ಟೈನ್ ಮತ್ತು ಪ್ಯಾಂಕ್ರಿಯಾಸ್ ಅಂದರೆ ನಮ್ಮ ಹೊಟ್ಟೆ, ಕರುಳು ಮತ್ತು ಮೇದೋಜೀರಕ ಗ್ರಂಥಿ ಅಂತ ಏನು ಹೇಳ್ತೀವೋ ಅದರಲ್ಲಿ ಕಿಣ್ವ, ಎನ್ಸೈಮ್ ಅಂತ ಏನು ಹೇಳ್ತೀವಿ, ಅದರ ಒಂದು ಸೆಕ್ರೇಷನಿಗೆ, ಉತ್ಪತ್ತಿಗೆ ಒಂದು ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು, ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ಡೈಜೆಷನ್, ಜೀರ್ಣಕ್ರಿಯೆ ತುಂಬ ಸರಾಗವಾಗಿ ಆಗುತ್ತೆ. ಅದಲ್ಲದೆ ನೀವು ಸಣ್ಣ ಪುಟ್ಟ ಈ ಒಂದು ಗ್ಯಾಸ್, ಫ್ಲೋಟಿಂಗ್ ಅಂತ ಏನು ಹೇಳ್ತಿರೋ ಅಥವಾ ಇಂಡೈಜೆಷನ್ ಅಂತ ಏನು ಹೇಳ್ತಿರೋ ಅದನ್ನು ದೂರ ಇಡ್ಬೋದು. ನಂಬರ್ 2, ಈಗ ಇದು ಏನಂತ ಹೇಳಿದೆ, ನಮ್ಮ ದೇಹಕ್ಕೆ ಎಷ್ಟು ಸೇರ್ಪಡೆ ಆಗ್ತಾ ಇದೆ ತಿಂದಂತಹ ಆಹಾರ ಅಂತ ಅಂದ್ಬಿಟ್ಟು. ಈ ಒಂದು ಬ್ಲ್ಯಾಕ್ ಪೆಪ್ಪರಲ್ಲಿ ಪೆಪರಿನ್ ಅಥವಾ ಪಿಪರಿನ್ ಅಂತಕ್ಕಂತಹ ಒಂದು ಕೀ ಕಾಂಪೋನೆಂಟ್ ಇದೆ. ಇದೇನು ಮಾಡುತ್ತೆ ಅಂದರೆ, ಈ ಒಂದು ಎಸ್ಪೆಷಲಿ ನಿಮ್ಮ ವೈಟಮಿನ್ ಎ, ಸಿ, ಬೆಟಾ ಕೆರೋಟಿನ್ ಮತ್ತು ಸೆಲೆನಿಯಂ ಅಂತಕ್ಕಂತಹ ಒಂದು ಅಂಶವನ್ನು ಅಬ್ಸರ್ವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮೂರನೇದಾಗಿ ಹೇಳಿದ್ದು, ಇದರಿಂದ ನಾವು ಒಂದು ದೇಹದ ತೂಕವನ್ನು ಸಮತೋಲನೆಯಲ್ಲಿ ಇದು ಇಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಒಂದು 3 ಪುಟ್ಟ ಪ್ರಶ್ನೆಯಲ್ಲಿ ಕೇಳಿದ್ದು. ನಾವು ತಿಂದಂತಹ ಆಹಾರ ಮೆಟಬಾಲಿಸಮ್ ಅಂದರೆ ಈ ಒಂದು ಪೆಪ್ಪರ್ ಇರ್ತಕ್ಕಂತಹ ಆಹಾರದಲ್ಲಿ ಈ ಒಂದು ಕರಿಮೆಣಸು ಸೇರಿಸಿ ಮಾಡಿರುವ ಅಡುಗೆಯಲ್ಲಿ ಏನಾಗುತ್ತೆ, ಈ ಪಿಪರಿನ್ ಅಥವಾ ಪೆಪರಿನ್ ಅಂತ ಏನಿದ್ನೋ ಇದು ಮೆಟಬಾಲಿಸಮನ್ನು ಚೆನ್ನಾಗಿ ಆಗೋ ಥರ, ಅಂದರೆ ಚಯಾಪಚಯ ಪ್ರಕ್ರಿಯೆ ಚೆನ್ನಾಗಿ ಆಗೋ ಥರ ಮಾಡುತ್ತೆ. ಇದರಿಂದ ನಮ್ಮ ಒಂದು ಎನರ್ಜಿ ಪ್ರೊಡಕ್ಷನ್ ಇರ್ಬೋದು, ನಮ್ಮ ದೇಹದಲ್ಲಿ ಎನರ್ಜಿ ಬೇಕು, ನಾವೇನೇ ಕೆಲಸ ಮಾಡಬೇಕು ಅಂದರೆ ಎನರ್ಜಿ ಬೇಕು, ಆ ಎನರ್ಜಿಗೆ ಇದು ಸಹಾಯ ಮಾಡುತ್ತೆ ಕೊಡುವಲ್ಲಿ. ಮತ್ತು ಆ್ಯಂಡ್ ಆಲ್ಸೋ ಬೆಳವಣಿಗೆ, ದೇಹದ ಬೆಳವಣಿಗೆಗೂ ಕೂಡ ಇದು ಸಹಾಯ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಈ ಒಂದು ಪ್ರೋಟೀನ್, ಅದಲ್ಲದೆ ಒಂದು ಫ್ಯಾಟ್ ಸೆಲ್ ಅಂದರೆ ಕೊಬ್ಬಿನ ಅಂಶವನ್ನು ಕರಗಿಸುವುದು ಕೂಡ ಯಶಸ್ವಿಯ ಕಾರ್ಯ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇನ್ನೂ ಮುಂದೆ ಹೋದರೆ ಈ ಒಂದು ಫ್ಯಾಟ್ ಸೆಲ್ ಅಂದರೆ ಕೊಬ್ಬಿನ ಒಂದು ಕೋಶ ಅಂತ ಏನು ಹೇಳ್ತೀವೋ, ಹೊಸದಾಗಿ ಫಾರ್ಮೇಷನ್ ಆಗ್ತಕ್ಕಂತಹ ಒಂದು ಕೊಬ್ಬಿನ ಕೋಶ ನಮ್ಮ ದೇಹದಲ್ಲಿ ಆಗದೇ ಇರೋ ಥರ ಒಂದು ಇನ್ಹಿಬಿಟ್ ಅಂದರೆ ಅದನ್ನು ತಡೆಯುವ ಶಕ್ತಿ ಈ ಒಂದು ಮಸಾಲ ಪದಾರ್ಥ ಕರಿಮೆಣಸಿಗೆ ಇದೆ. ನೋಡಿದ್ರಲ್ಲ, ಇದಿಷ್ಟು ಒಂದು ಪ್ಯಾಕೇಜ್ ಒಂದು ಕಡೆ ಆದರೆ,
ಅದಲ್ಲದೇ ಈ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳಿರ್ಬೋದು, ಅಂದರೆ ಉಸಿರಾಟದ ತೊಂದರೆ, ಈಗ ಕೆಮ್ಮಿರ್ಬೋದು, ಅಸ್ತಮ, ಬ್ರಾಂಕೈಟಿಸ್ ಅಂತ ಏನು ಹೇಳ್ತೀವೋ ಇದರ ಒಂದು ಸಮಸ್ಯೆಯನ್ನು ಕೂಡ ಸುಧಾರಿಸುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಇದನ್ನು ಬಳಕೆ ಮಾಡೋದ್ರಿಂದ. ಇದಲ್ಲದೆ ಇದು ಒಂದು ನ್ಯಾಚುರಲ್ ಪೇಯ್ನ್ ರಿಲೀಫು, ಅಂದರೆ ಅನಲ್ಜೆಸಿಕ್ ಪ್ರಾಪರ್ಟಿ ಇದೊಂದು ಪೆಪ್ಪರಲ್ಲಿ ಇರೋದ್ರಿಂದ ಈ ಆರ್ಥ್ರೈಟಿಸಿಂದ ಪೇಯ್ನ್ ಇರ್ಬೋದು ಅಥವಾ ಮಸಲ್ ಸೋರ್ನೆಸ್ ಇರ್ಬೋದು, ಸ್ನಾಯುಗಳ ಒಂದು ನೋವುಂಟಾದಾಗ, ಆ್ಯಂಡ್ ಆಲ್ಸೋ ಆ್ಯಂಟೈ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದಕ್ಕಿರೋದ್ರಿಂದ ನಿಮ್ಮ ಓರಲ್ ಹೆಲ್ತ್ ಅಂದರೆ ಬಾಯಿಯ ಒಂದು ಆರೋಗ್ಯವನ್ನು ಕೂಡ ಚೆನ್ನಾಗಿ ಇದು ನೋಡ್ಕೊಳ್ಳುತ್ತೆ. ಇನ್ನು ಮುಂದೆ ಹೋದರೆ ಮೆದುಳಿನ ಆರೋಗ್ಯ ಅಂದರೆ ನಮ್ಮ ಬ್ರೈನ್ ಹೆಲ್ತ್, ಈ ಒಂದು ಕಾಗ್ನಿಟಿವ್ ಒಂದು ನೆನಪಿರೋ ಒಂದು ಅರಿವಿನ ಶಕ್ತಿಯನ್ನು ಚೆನ್ನಾಗಿರೋ ಥರ ಮಾಡಿ, ಅಂದರೆ ನ್ಯೂರೋ ಡಿಜನರೇಷನ್ನ ಕಮ್ಮಿ ಮಾಡಿ ನಾವು ಏಜ್ ಆದಾಗ ಬರ್ತಕ್ಕಂತಹ ಒಂದು ಆಲ್ಝೈಮರ್ ಡಿಸೀಸ್ ಅಂತ ಏನು ಹೇಳ್ತೀವೋ ಅದರ ರಿಸ್ಕನ್ನು ಕಡಿಮೆ ಮಾಡುತ್ತೆ. ಅದಲ್ಲದೇ ನಮ್ಮ ದೇಹದಲ್ಲಿ ಎಕ್ಸ್ಪೆಷಲಿ ನಮ್ಮ ರಕ್ತದಲ್ಲಿ ಶುಗರನ್ನು ಇದು ನಮ್ಮ ಜೀವಕೋಶಗಳಿಗೆ ಹೋಗೋ ಥರ ಮಾಡೋದ್ರಿಂದ ಶುಗರ್ ಲೆವೆಲ್ ಕೂಡ ನಾವು ಕಂಟ್ರೋಲಲ್ಲಿ ಇಟ್ಕೊಬೋದು. ಇದಿಷ್ಟು ಎಲ್ಲ ಒಂದು ಬೆನಿಫಿಟ್ಸನ್ನು ನೀವು ಡಬಲ್ ಧಮಾಕ ಅಂದರೆ 1 to 2 ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಬೆನಿಫಿಟನ್ನು ಪಡಿಬೇಕಂತ ಅಂದರೆ ಕರಿಮೆಣಸನ್ನು ನೀವು ಈ ಒಂದು ಅರಿಶಿಣದ ಜೊತೆ ಬಳಸೋದ್ರಿಂದ ಇದರ ಒಂದು ಲಾಭವನ್ನು ನೀವು ಡಬಲ್ ಮಾಡ್ಕೊಬೋದು. ನೋಡಿದ್ರಲ್ಲ, ಇದೊಂದು ಟಿಪ್ ಏನಂತ ಅಂದರೆ ಈ ಒಂದು ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಅಂತಕ್ಕಂತಹ ಒಂದು ಅಂಶ ಇರೋದ್ರಿಂದ, ಅದೇ ಥರ ನಮ್ಮ ಬ್ಲ್ಯಾಕ್ ಪೆಪ್ಪರಲ್ಲಿ ಪೆಪರಿನ್ ಅಥವಾ ಪೀಪರಿನ್ ಅಂತ ಏನು ಹೇಳ್ತೀವೋ ಆ ಒಂದು ಕೀ ಕಾಂಪೋನೆಂಟ್ ಇರೋದ್ರಿಂದ ಇದೆರಡೂ ಸೇರೋದ್ರಿಂದ ಯಥೇಚ್ಛವಾದ ಒಂದು ಆರೋಗ್ಯದ ಲಾಭವನ್ನು ನಿಮ್ಮದಾಗಿಸ್ಕೊಬೋದು. ಇಷ್ಟು ಹೇಳಿದ ಮೇಲೆ ನಾವು ರ್ಯಾಪಪ್ ಟೈಮ್ಗೆ ಹೋಗ್ತಾ ಇದ್ದೀವಿ. ಅದೇ ನಮ್ಮ ಬ್ರೈನ್ ಟೀಸರ್ ಕ್ವೆಶ್ಚನ್. ಪ್ರಶ್ನೆ ಹೀಗಿದೆ: ತುಂಬ ಜೋರಾಗಿ ಅತಿ ವೇಗದಲ್ಲಿ ಓಡಿದಷ್ಟು ಇದನ್ನು ಹಿಡಿಯೋದು ಕಷ್ಟ. What is so hard to catch the faster you run? ಆನ್ಸರ್ ಗೊತ್ತಿದೆಯಾ? ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಯೋಚನೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಗಾಯ್ಸ್.